ಓ ಅಣ್ಣ, ನಾ ಮರ್ತೇ ಬಿಟ್ಟಿದ್ದೆ. ಇವಳು ನನ್ನ ಕ್ಲಾಸ್ಮೇಟ್. ಏನು? ನಾವಿಬ್ಬರು ಜೊತೆಯಾಗಿ ಓದಿದವರು. ನೋಡಿದ್ರೆ ಬೇರೆನೇ ಅನಿಸ್ತಾ ಇದೆಯಲ್ಲೋ. ಇವಳು ಬರೀ ಕ್ಲಾಸ್ಮೇಟ್ ಮಾತ್ರನ ಮತ್ತೇನಾದ್ರು? ಅತ್ತಿಗೆ ನನ್ನನ್ನು ಕ್ಷಮಿಸಿ. ನಾವಿಬ್ಬರು ಬಹಳ ದಿನದಿಂದ ಪ್ರೀತಿ ಮಾಡಿದ್ದೇವೆ. ಆದರೆ ನಿಮ್ಮ ಅನುಮತಿ ಇಲ್ಲದೆ ನಾವು ಮದುವೆ ಮಾಡಿಕೊಂಡು ಬಂದಿದ್ದೇವೆ. ನಮಗೆ ಆಶೀರ್ವಾದ ಮಾಡಿ. ಹಾ, ನವ ದಂಪತಿ ಜೋಡಿ ತುಂಬಾ ಚೆನ್ನಾಗಿದೆ. ಹಾ ಶಂಕರ್, ಅಮ್ಮ ನಿಮ್ಮ ತಂದೆಯವರ ಹೆಸರೇನು? ಈ ಊರಿನ ಅಗರ್ಭ ಶ್ರೀಮಂತನಾಗಿರುವ ದಶಕಂಠನ ಏಕೈಕ ಪುತ್ರಿ ಅಮೃತ. ಶಂಕರ್, ಎಂತ ತಪ್ಪು ಮಾಡಿಬಿಟ್ಟು ನೀನು ನಮ್ಮ ಮನೆತನವನ್ನು ಸರ್ವನಾಶ ಮಾಡಿದ ದಶಕಂಠನ ಮಗಳನ್ನು ಮದುವೆ ಮಾಡಿಕೊಂಡು ಬಂದಿದ್ದೀಯಲ್ಲೋ. ಅವಳನ್ನು ಮದುವೆ ಮಾಡಿಕೊಂಡು ಬರಲು ನೀನು ಹೇಗಾದರೂ ಮನಸ್ಸು ಬಂತು? ನೀನೊಬ್ಬ ವಿದ್ಯಾವಂತ, ಬುದ್ಧಿವಂತ ಅಂತ ತಿಳಿದುಕೊಂಡಿದ್ದೆ. ಅವನಿಂದಲೇ ನಮ್ಮ ಮನೆತನ ಸರ್ವನಾಶವಾಗಿದೆ. ಈ ಎಲ್ಲ ವಿಷಯ ನಿನಗೆ ಗೊತ್ತಿದ್ದರೂ ಹೀಗೆ ಮಾಡಲು ಹೇಗಾದರೂ ನಿನಗೆ ಮನುಷ್ಯ ಬತ್ತು? ಅಲ್ಲ ರೀ, ಈ ಮನುಷ್ಯ ಅದೆಷ್ಟು ಸ್ವಾರ್ಥಿ ಅಂತೀನಿ. ಯಾರನ್ನಾದ್ರೂ ಇಷ್ಟಪಟ್ರೆ ಅವರಲ್ಲಿರೋ ಕೆಟ್ಟತನವನ್ನ ನೋಡೋದೇ ಇಲ್ಲ. ಅದೇ ಯಾರನ್ನಾದ್ರೂ ದ್ವೇಷ ಅಂತ ಮಾಡಿದ್ರೆ ಅವರಲ್ಲಿರೋ ಒಳ್ಳೆತನವನ್ನು ನೋಡೋದಿಲ್ಲ ಅಲ್ವೇನ್ರಿ? ಅಣ್ಣ, ಹೆತ್ತವರ ಎದರು ಎದೆಗೊಟ್ಟು ಮಾತನಾಡಬೇಡ. ಕ್ಷೇಮವಾಗಿ ಮನೆ ತಲುಪುವ ದಾರಿಯನ್ನು ಮರೆಯಬೇಡ. ನಾ ಒಂಟಿ ಎನ್ನುವಾಗ ಜೊತೆಯಾಗಿ ಬಂದ ಮಾನವನ ಜನ್ಮ ಇದು ಎಂದು ಸದಾ ನೀವೇ ಹೇಳಿರುವುದನ್ನ. ಅದರಂತೆ ಇವಳು ಕೂಡ ತುಂಬಾ ಒಳ್ಳೆಯವಳನ್ನ. ಹೌದು ಮಾವ, ಶಂಕರ ಹೇಳೋ ಮಾತು ನಿಜವಿದೆ. ಗುಲಾಬಿ ಹೂವಿನ ಗಿಡ ಮುಳ್ಳಿನಿಂದ ತುಂಬಿರುತ್ತೆ, ಆದರೆ ಅದರಲ್ಲಿರೋ ಹೂ ಎಲ್ಲರಿಗೂ ಮೆಚ್ಚುಗೆ ಪಾತ್ರವಾಗಿರುತ್ತೆ. ಹಾಗೆ ನಾನು ಕೂಡ ಗುಲಾಬಿ ಹೂವಿನಂತೆ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರಳಾಗುತ್ತೇನೆ. ನಾನು ಮಾತನ್ನು ನಂಬಿ ಮಾವ. ತಿಳಿತಮ್ಮ ನಿನ್ನ ನಿಚ್ಚಳವಾದ ಮನಸ್ಸನ್ನು. ನೋಡಮ್ಮ, ಅವನು 3 ಗಂಟು ಹಾಕಿದ್ದಾನೆ. ಆ 3 ಗಂಟೆಗಳು ಅದರ ಅರ್ಥ ಗೊತ್ತೇನಮ್ಮ? 1ನೆಯ ಗಂಟು ಗಂಡನಿಗೆ ವಿಧಿಯಳಾಗಿ ಇರಬೇಕು. 2ನೆಯ ಗಂಟು ಈ ಕುಟುಂಬದೊಳಗೆ ಸೇರಿದವಳಾಗಿದ್ದಾಳೆ ಎಂದು ಅದರ ಸಂಕೇತ. 3ನೆಯ ಗಂಟು ದೇವರಿಗೆ ಅರ್ಪಿತಳಾದಳು ಎಂದು ಸೂಚಿಸುವ ಸಂಕೇತ. ಈ 3 ಗಂಟೆಗಳನ್ನು ನೀನು ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕಮ್ಮ. ನೋಡಮ್ಮ, ನನಗೆ ತಿಳಿದಿದ್ದನು ನಾನು ಹೇಳಿದ್ದೇನೆ. ನಾನು ಶಾಲೆ ಕಲಿತವರು ಅಲ್ಲ, ನನ್ನಷ್ಟು ನಾನು ತಿಳಿದಿದ್ದನ ನಿನಗೆ ಹೇಳಿದ್ದೀನಿ. ನೋಡಮ್ಮ, ಬಾಗಿ ನಡೆದ್ರೆ ಭಾಗ್ಯಕ್ಕೇನು ಕಮ್ಮಿ ಇಲ್ಲ ಅಂತಾರೆ. ಹಾಗೆ ಭಾಗ್ಯಕ್ಕೇನು ಕಮ್ಮಿ ಇಲ್ಲದ ಭಾಗ್ಯವಂತರ ಮನೆ ಇದು. ಈ ಮನೆಗೆ ಬಂದ ಮಹಾಲಕ್ಷ್ಮಿನೇನು ಸದಾ ನಮ್ಮ ಜೊತೆ ನಗನಗ್ತಾ ಇರಬೇಕು. ನಾವೆಲ್ಲರೂ ಸಂತೋಷವಾಗಿದ್ರೆ ಅದೇ ನಮ್ಮ ಪುಣ್ಯ. ನೀನು ಅಷ್ಟೇ ಕಣಪ್ಪ. 3 ಗಂಟೆ ಹಾಕಿದ್ದೇನೆಂದು ಸುಮ್ಮನೆ ಕುಂದಿರುವುದಲ್ಲ. 3 ಗಂಟು ಹಾಕಿದಂತ ನೋಡು, ಅವಳಿಗೆ ನೀನು ವಿಧೇಯನಾಗಿ ಇರಬೇಕು ಅಷ್ಟೇ ನೋಡಪ್ಪ. ಆಯ್ತು ಅಣ್ಣ, ಸದಾ ನಿನ್ನ ಮಾತಲ್ಲೂ ನಾನು ಸಬದ್ಧನಾಗಿರುತ್ತೇನೆ. ನೋಡಪ್ಪ, ಪ್ರೀತಿ ಮಾಡೋದು ತುಂಬಾ ಸುಲಭ. ಆ ಪ್ರೀತಿನ ಉಳಿಸಿಕೊಳ್ಬೇಕಾದ್ರೆ ಬಹಳ ಕಷ್ಟ. ಅದನ್ನ ನೀವಿಬ್ರು ಕೊನೆವರೆಗೂ ಉಳಿಸಿಕೊಳ್ಳಿ, ಅದೇ ನಮ್ಮ ಆಸೆ. ಏನಂತೀರಿ? ಆಯ್ತು, ಸರಿ, ನಿಮ್ಮ ಇಷ್ಟದಂತೆ ಆಗಲಿ. ಎಲ್ಲೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ.
ಇದೇನಿದು? ಇಂದು ನಮ್ಮ ಮನೆಯಲ್ಲಿ ಸಂತೋಷದ ಸಂಭ್ರಮದ ಹೊಳೆ ಹರಿದಂತೆಯಲ್ಲ. ಬಾ ಭದ್ರ ಬಾ. ಇನ್ನೊಂದು 5 ನಿಮಿಷ ಮುಂಚಿತವಾಗಿ ಬಂದಿದ್ದರೆ ಈ ಸಂತೋಷ ಸಂಭ್ರಮದಲ್ಲಿ ನೀನು ಭಾಗಿಯಾಗ್ತಿದ್ಯಲ್ಲ. ಇದೇನಿದು ಮಾವ? ಶ್ರೀಮಂತಿಕೆಗೆ ಮಾತ್ರ ದೊರಕುತ್ತೇನೆ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವ ಗುಲಾಬಿ ಹೂ ಇಂದು ಕೆಸರಿನಲ್ಲಿ ಬಂದು ಬಿದ್ದ ಹಾಗಿದೆಯಲ್ಲ. ನೋಡಪ್ಪ ಭದ್ರ, ಇವಳು ನಮ್ಮ ಮನೆಯ ಸೊಸೆ, ನಮ್ಮ ಶಂಕರ ಹೆಂಡತಿಯಾಗಿ ನಮ್ಮ ಮನೆಗೆ ಬಂದಿದ್ದಾಳೆ. ಛೇ, ಎಂತ ಅನಾಹುತ ಆಗಿದೆಯಲ್ಲ. ಪ್ರೀತಿಯಿಂದ ಇದ್ದ ಈ ಗೂಡಿನಲ್ಲಿ ಇಂತಹ ರಣಹದ್ದು ಬಂದು ವಾಸ ಮಾಡುವುದೆಂದರೆ ಇವಳು ಹೆಣ್ಣಲ್ಲ, ಇವಳು ನರಮಾಂಸ ತಿನ್ನುವ ನರಹದಕ್ಕೆ ನರಜಂತುವಳು. ಇನ್ನು ಮುಂದೆ ಈ ತುಂಬಿದ ಸಂಸ್ಕಾರಕ್ಕೆ ಇವಳಿಂದ ಏನು ಕಾದಿದೆಯೋ ಏನೋ. ಛೇ, ಯಾಕೋ ಭದ್ರ, ಏನೋ ವಿಚಾರಣೆ ಮಾಡ್ತಾ ಇದೆಯಲ್ಲ, ಯಾಕೆ? ಏನಿಲ್ಲ ಮಾವ, ತೆನೆ ಬಿಟ್ಟ ಪೈರು ಬಾಗುತ್ತದೆ ಅಷ್ಟೇ ಏಕೆ, ಬಾಳೆಯ ಗೊನೆಯೂ ಸಹ ಬಾಗುತ್ತದೆ, ಫಲ ಕೊಡುವ ಗಿಡವೂ ಸಹ ಬಾಗುತ್ತದೆ. ಆದರೆ ಈ ಸಮಾಜಕ್ಕೆ ಏನೋ ಕೊಡದ ಈ ಬಡ ಜಂಬದ ಕೋಳಿ ಬೀಗುತ್ತದೆ ಮಾವ, ಬೀಗುತ್ತದೆ. ಅಷ್ಟೇ ಅಲ್ಲ ಮಾವ, ಬದುಕು ಒಂದು ಪ್ರತಿಕ್ಷಣವು ಒಂದೊಂದು ಮುಖವಾಡದ ಬದುಕು ಅಲ್ಲವೇ ಮಾಮ? ಅಂದ ಹಾಗೆ ಇವನು ಯಾರು? ಹಾ, ಅಮೃತ ಹೇಳಿದ್ದೇನೆ ಮರ್ತೆ ನೋಡಮ್ಮ. ಇವನು ಬೇರೆ ಯಾರು ಅಲ್ಲ, ನನ್ನ ಮುದ್ದಿನ ತಮ್ಮ ಭದ್ರ ಅಂತ. ತುಂಬಾ ಜಾಣ. ಹಾ ಇರ್ಲಿ, ಹೊತ್ತಾಯ್ತು, ಒಳಗಡೆ ದೇವರಿಗೆ ಕೈ ಮುಗಿದು ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋರಂತೆ. ಏನ್ರಿ, ಬನ್ನಿ ಹೋಗೋಣ. ದರ್ಶಕಂತ ಕೊನೆಗೂ ನಿನ್ನ ಕುತಂತ್ರದ ಮೇಲೆ ಹೆಣ್ಣು ಶಂಕರನ ಮೇಲೆ ಬಿಟ್ಟಿಯ ಮಗನೇ. ಇವಳಿಂದಾಗಲಿ ನಿನ್ನಿಂದಾಗಲಿ ಈ ತುಂಬಿದ ಸಂಸಾರಕ್ಕೆ ಏನಾದರೂ ಅನಾಹುತ ಆಗೋದಕ್ಕೆ ಬಿಡಲು ಈ ಭದ್ರ ಇನ್ನು ಸತ್ತಿಲ್ಲೋ ಈ ಸಮಾಜದಲ್ಲಿ. ಇನ್ನು ನಿನಗೆ ಬೆಂಬಲವಾಗಿ ನಿಂತ ವಿಷಕಂಠನನ್ನು ಈ ಸಮಾಜದಿಂದಲೇ ಔಟ್ ಮಾಡ್ತೀನಿ. ಏನು ಮಾಡ, ಶ್ರೀಮಂತಿಕೆಯ ಸೊಕ್ಕಿನಿಂದ ಮೆರೆಯುವ ಇಂಥ ಹೆಣ್ಣುಗಳು ಮದುವೆಗೆ ಮುಂಚೆಯೇ ಪ್ರಿಯಕರನೊಂದಿಗೆ ಅನೈತಿಕ ಸಂಬಂಧವನ್ನು ಹೊಂದಿ ಮದುವೆ ಆದ ಮೇಲೆ ಮಕ್ಕಳಾಗಲಿಲ್ಲ ಬಂಜೆ ನಾನೆಂದು ದೇವರಿಗೆ ಶಾಪ ಹಾಕುವುದು, ಗಂಡನನ್ನು ಷಂಡ ಎಂದು ನಿಂದಿಸುವುದು, ಇಂತಹ ಜನಗಳೇ ತುಂಬಿದ್ದಾರೆ ಈ ಸಮಾಜದಲ್ಲಿ. ದೇವಾಶ್ರಯ ಅಡವಿಸಿ ದೇಶ ಇವಳಿಂದಾಗಲಿ ಆ ದಶಕಂಠನಿಂದಾಗಲಿ ತುಂಬಿದ ಈ ನಮ್ಮ ಸಂಸಾರಕ್ಕೆ ಯಾವ ಮನೆಯೂ ಆಗದಂತೆ ಕಾಪಾಡುವ ಭಾರ ನಿನ್ನದು ತಂದೆ, ನಿನ್ನದು.